ಇನ್ನು ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾದ ಬೆನ್ನಲ್ಲೇ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅಂತ ಕೋಲಾರ ಜಿಲ್ಲೆಯ ಮೊದಲ ರ್ಯಾಂಕ್ ಪಡೆದಂತಹ ಶ್ರೀಲಯ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 593 ಅಂಕವನ್ನು ಗಳಿಸಿದ್ದಾರೆ. ಕೋಲಾರದ ಸಹ್ಯಾದ್ರಿ ಕಾಲೇಜಿನ ಸ್ಟೂಡೆಂಟ್ ಈಕೆ. ಸಹ್ಯಾದ್ರಿ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಶ್ರೀಲಯ ಉತ್ತಮ ರ್ಯಾಂಕ್ ಅನ್ನು ಗಳಿಸಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ. ಆಫ್ಕೋರ್ಸ್ ಕಾಲೇಜ್ನಲ್ಲಿ ಈಗ ಎಲ್ಲ ಸ್ಟೂಡೆಂಟ್ಸನ್ನು ಕರೆಸಿ ಅವ್ರನ್ನ ಸನ್ಮಾನಿಸುವಂತಹ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಯಾವ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಉತ್ತಮ ರಿಸಲ್ಟ್ಗಳನ್ನು ಪಡೆದಿದ್ದಾರೆ. ಬಟ್ ಯಾರು ಸಂಭ್ರಮದಲ್ಲಿದ್ದಾರೆ ಅದನ್ನು ಆ ಪಾಠ ಮಾತ್ರ ನಾವು ನೋಡ್ತಾ ಇರ್ತೀವಿ. ಆದರೆ ಯಾರು ಫೇಲ್ ಆಗಿರ್ತಾರೆ ಅವ್ರ ಪರಿಸ್ಥಿತಿ ಏನು ಅನ್ನೋದನ್ನು ನಾವು ಅಷ್ಟು ಗಮನಿಸಲ್ಲ. ಆದರೆ ಆ ವಿದ್ಯಾರ್ಥಿಗಳಿಗೂ ಹೇಳೋದು ಇಷ್ಟೇ, ಮತ್ತೊಂದು ಅಟೆಂಪ್ಟಲ್ಲಿ ನೀವು ಪಾಸ್ ಮಾಡ್ಕೋಬೋದು. ಆ್ಯಂಡ್ ಈ ಬಾರಿ ಆ ಥರದ ಫೇಲ್ ಸಂಖ್ಯೆ ಭಾಳ ಕಡಿಮೆನೇ ಇರುತ್ತೆ ಅಂತ ಹೇಳ್ಬೋದು ಅನಿಸುತ್ತೆ. ಯಾಕಂದರೆ 33% ಪಾಸಿಂಗ್ ಅಂಕವನ್ನು ಕೊಟ್ಟಿದ್ದರಿಂದ ಬಹುತೇಕ ವಿದ್ಯಾರ್ಥಿಗಳು ತಮ್ಮ ಉನ್ನತ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಸಹಕಾರಿ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇದೇನು ಮಾಡಿದ್ರು ಈ ಒಂದು ಪ್ಲಾನ್ ಅದು ಅವರಿಗೆ ಅನುಕೂಲವಾಗಿರಬಹುದು. ಹಾಗಾಗಿ ಫೇಲ್ ಆಗಿದ್ರೂ ಕೂಡ ಸಮಸ್ಯೆಗೆ ಒಳಗಾಗಬೇಡಿ, ಯೋಚನೆ ಮಾಡಬೇಡಿ, ಇನ್ನೊಂದು ಅಟೆಂಡ್ ಮಾಡಿ ಅಷ್ಟೇ. ಬಹುತೇಕ ವಿದ್ಯಾರ್ಥಿಗಳ ರಿಸಲ್ಟ್ ಒಂದೊಂದಾಗಿ ಹೊರಕ್ಕೆ ಬರ್ತಾ ಇದೆ, ಅದನ್ನು ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ.